ಡಿಡಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ನಮಸ್ಕಾರ ಅಣ್ಣ ಸತ್ಯವಾನ್. ನಮಸ್ಕಾರ ನಮಸ್ಕಾರ. ಈ ಬಾರಿ ಏನ್ ಬೆಳಿತಿ? ಈ ಬಾರಿ ನಾನು ಭತ್ತದ ನೇರ ಬಿತ್ತನೆ ಮಾಡ್ತಿದ್ದೀನಿ ಸತ್ಪಾಲ್. ಈ ನೇರ ಬಿತ್ತನೆ ನಾವು ಯಾವತ್ತೂ ಮಾಡಿಲ್ಲ ಅಣ್ಣ. ಈ ಬಾರಿ ಪೂಸಾ ಇನ್ಸ್ಟಿಟ್ಯೂಟ್ ನಲ್ಲಿ ತರಬೇತಿ ಮುಗಿಸಿ ಹಿಂತಿರುಗಿದ್ರು. ಅವರು ನನಗೆ 2 ಉತ್ತಮ ಬೀಜಗಳನ್ನು ಕೊಟ್ಟರು. ನಮಗೆ ಈ ಮೊದಲು ತೊಂದರೆ ಕೊಡ್ತಿದ್ದ ಕಳೆಗಳು ಈಗ ಇದರಲ್ಲಿ ಕೊಡೋದಿಲ್ಲ. ಇದೇನ್ ಹೇಳುತ್ತೆ? ಬಾ ಅಣ್ಣ ಅಮಿತ, ಇದನ್ ಮಾಡಿದ್ರೆ ಬಹಳ ಕಿರಿಕಿರಿ ಆಗತ್ತೆ. ಇದ್ರಲ್ಲಿ ಅಂದ್ರೆ ಜಮೀನು ಹಣ 2 ವ್ಯರ್ಥ ಆಗ್ಬಿಡುತ್ತೆ. ಅಂತ ತೊಂದರೆ ಏನು ಆಗಲ್ಲ. ಅರ್ಬಿಸೈಡ್ ಹಾಕಿದ ತಕ್ಷಣ ಅಡೆತಡೆಗಳು ಕೊನೆಗೊಳ್ಳುತ್ತವೆ, ಮತ್ತೆ ಭತ್ತಕ್ಕೆ ಏನೂ ಆಗೋದಿಲ್ಲ. ಮತ್ತೆ ಇದರ ಅನೇಕ ಪ್ರಯೋಜನಗಳು ಕೂಡ ಇದಾವೆ. ಒಂದಂದ್ರೆ 30-35% ನೀರಿನ ಉಳಿತಾಯವಾಗುತ್ತೆ. ಮತ್ತೆ ಇದರ ಜೊತೆ ಕಳೆದ ವರ್ಷ ಲೇಬರ್ ಸಮಸ್ಯೆ ಇತ್ತಲ್ಲ, ನನ್ನ ನರ್ಸರಿ 40 ದಿನಗಳಾದರೂ ಲೇಬರ್ ಸಿಗಲಿಲ್ಲ. ಮತ್ತು ಇದರಲ್ಲಿ ನೇರ ನೀರಾವರಿಯಲ್ಲಿ ಕಾರ್ಮಿಕರ ಅಗತ್ಯವಿಲ್ಲ. ಜೊತೆಗೆ ಇದು ಗ್ಲೋಬಲ್ ವಾರ್ಮಿಂಗ್ನಿಂದ ಕೂಡ ಪಾರು ಮಾಡ್ತದೆ. ನಾವು ಕುಂಬಳಕಾಯಿಯನ್ನು ನೀರಿನಲ್ಲಿ ಹಾಕೋ ಮೂಲಕ ರೂಟಾಮೀಟರ್ನ ಚಲಾಯಿಸ್ತಿದ್ದಾಗ ಅದರಿಂದ ಮೀಥೇನ್ ಅಂತಹ ಬಹಳಷ್ಟು ವಿಷಕಾರಿ ಅನಿಲಗಳು ಹೊರಬರ್ತಿದ್ವು. ಅದರಿಂದಲೂ ನಮಗೆ ಪರಿಹಾರ ಸಿಗುತ್ತೆ. ಇದರಿಂದ ಅನೇಕ ಪ್ರಯೋಜನಗಳಿವೆ. ನಿನಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಡಿ ಕೃಷಿ ಚೌಪಾಲ್ಗೆ. ಅಲ್ಲಿ ಎಲ್ಲ ವಿಜ್ಞಾನಿಗಳು ಇರ್ತಾರೆ. ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ. ಮೊದಲು ಹೆಸರುಬೇಳೆ, ನಂತರ ಭತ್ತ. ಅವರನ್ನು ಹೇಳ್ತೀವಿ ಜಾಣ ರೈತ ಅಂತ. ನಾನು ಇರುವ ಈ ಸ್ಥಳದ ರೈತರಲ್ಲಿ ಈ ಮಾತು ಬಹಳ ಜನಪ್ರಿಯವಾಗಿದೆ. ಆದರೆ ಈ ಮಾತು ಕೇವಲ ಗಾದೆ ಮಾತಾಗಿ ಉಳಿದಿಲ್ಲ. ಅದರ ಹಿಂದೆ ಪ್ರಕೃತಿಯ ಒಂದು ವಿಜ್ಞಾನ ಅಡಗಿದೆ. ಅದೇನು ಅಂದ್ರೆ ಹೆಸರು ಕಾಳು ಒಂದು ದ್ವಿದಳ ಧಾನ್ಯ ಬೆಳೆ. ಇದು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡುತ್ತದೆ. ಇದು ಭತ್ತಕ್ಕೆ ಪೋಷಕಾಂಶವನ್ನ ಒದಗಿಸುತ್ತೆ. ಇದು ಪ್ರಕೃತಿ ವಿಜ್ಞಾನದ ಕುರಿತಾಯಿತು. ಆದರೆ ರೈತರು ಕಡಿಮೆ ವೆಚ್ಚದಲ್ಲಿ ಆದಾಯ ಹೆಚ್ಚಿಸುವುದು ಹೇಗೆ? ಏನಿದರ ವಿಜ್ಞಾನ ತಿಳಿಯೋಣ ಈಗ. ಆಧುನಿಕ ತಂತ್ರಜ್ಞಾನ ಕೃಷಿಯೊಂದಿಗೆ ಹೇಗೆ ರೈತರು ಜೋಡಿಕೊಂಡಿದ್ದಾರೆ. ಇಲ್ಲಿ ನೀವು ರೈತರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಪಡಿತೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಡಿಡಿ ಕಿಸಾನ್ ಕೃಷಿ ಚೌಪಾಲ್ಗೆ ಸ್ವಾಗತ. ನಿಮ್ ಜೊತೆ ನಾನಿದ್ದೀನಿ ಭುವನ್ ಶರ್ಮಾ. ಕೃಷಿ ಚೌಪಾಲಲ್ಲಿ ಇಂದು ಮಾತಾಡೋಣ ಖಾರಿಫ್ ಬೆಳೆಗಳ ಬಗ್ಗೆ. ಆ ವಿಷಯಕ್ಕೆ ಬರೋ ಮೊದಲು ಮಾತಾಡೋಣ ಕೇಂದ್ರ ಸರ್ಕಾರದ ಅಭಿಯಾನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಕೇಂದ್ರದ ಬಗ್ಗೆ. ಈ ದೇಶವ್ಯಾಪಿ ಅಭಿಯಾನ ರೈತರಿಗಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಇದರ ಉದ್ದೇಶ ಏನಂದ್ರೆ ಕೃಷಿಯ ಆಧುನಿಕ ತಂತ್ರಗಳು ರೈತರನ್ನ ತಲುಪಬೇಕು. ಅವರ ಹೊಲ ಗದ್ದೆಗಳ ತನಕ ಅವರ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರಗಳು ತಲುಪಬೇಕು. ಮತ್ತೊಂದು ರೋಚಕ ವಿಷಯ ಅಂದ್ರೆ ನಮ್ಮ ಕಾರ್ಯಕ್ರಮ ಕೃಷಿ ಚೌಪಾಲ್ ಕೂಡ ಈ ಉದ್ದೇಶದೊಂದಿಗೆ ಮುಂದುವರಿಯುತ್ತೆ. ಮತ್ತೆ ಈಗ ನಾವು ಕೂಡ ಈ ಅಭಿಯಾನದ ಭಾಗವಾಗಿದ್ದೇವೆ. ಈ ಸಂವಾದದೊಂದಿಗೆ ಈ ಅಭಿಯಾನವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಈ ಕೃಷಿ ಚೌಪಾಲ್ನಲ್ಲಿ ಭಾಗವಹಿಸುತ್ತಿರೋದು ದೇಶದ ಹೆಸರಾಂತ ಕೃಷಿ ವಿಜ್ಞಾನಿಗಳು, ದೂರದ ಊರಿಂದ ಬಂದ ನಮ್ಮ ರೈತ ಸೋದರ ಸೋದರಿಯರು. ಹಾಗಾಗಿ ಜೋರಾಗಿ ಚಪ್ಪಾಳೆ ನಿಮ್ಮೆಲ್ಲರಿಗಾಗಿ. ಈ ಕಾರ್ಯಕ್ರಮದ ಪ್ರಾರಂಭವನ್ನ ಡಾಕ್ಟರ್ CS ಶ್ರೀನಿವಾಸರಾವ್ ಅವರೊಂದಿಗೆ ಮಾಡ್ತಿದ್ದೀವಿ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಇವರು. ಸರ್, ನಿಮಗೆ ಆದರದ ಸ್ವಾಗತ. ಡಾಕ್ಟರ್ ರವೀಂದ್ರನಾಥ ಪಡಾರಿಯಾ ಸಾಹೇಬರಿದ್ದಾರೆ, ಇವರು ಜಂಟಿ ನಿರ್ದೇಶಕರು. ನಮ್ಮ ಜೊತೆ ಡಾಕ್ಟರ್ ಸಂಜಯ್ ಸಿಂಗ್ ರಾಥೋಡ್ ಇದ್ದಾರೆ. ಅಲ್ಲದೆ ಡಾಕ್ಟರ್ ಗೋಪಾಲಕೃಷ್ಣನ್ ಇದ್ದಾರೆ, ತಳಿಶಾಸ್ತ್ರದ ಅಧ್ಯಕ್ಷರು. ನಮ್ಮ ಜೊತೆ ಡಾಕ್ಟರ್ ಅನಂತ ವಸಿಷ್ಠ ಇದ್ದಾರೆ, ಇವರು ಪ್ರಿನ್ಸಿಪಾಲ್ ಸೈಂಟಿಸ್ಟ್. ಮತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ PS ಬ್ರಹ್ಮಾನಂದ್, WICIARI ಪ್ರಾಜೆಕ್ಟ್ ಡೈರೆಕ್ಟರ್. ನಿಮಗೆ ಸ್ವಾಗತ. ಪ್ರಶ್ನೋತ್ತರಗಳ ಸರಣಿಯನ್ನ ಈಗ ಮುಂದುವರಿಸೋಣ. ನಿಮಗೆಲ್ಲ ತಿಳಿದ ಹಾಗೆ ಕೃಷಿ ಚೌಪಾಲ್ನಲ್ಲಿ ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದಾಗೆ ನಾವಿಲ್ಲಿ ಕುಳಿತಿರುವ ವಿಜ್ಞಾನಿಗಳಿಂದ ನೇರವಾಗಿ ಉತ್ತರಗಳನ್ನ ಪಡಿತೀವಿ. ಈ ವಿಷಯದ ಬಗ್ಗೆ ನಾವು ಸ್ವಲ್ಪ ಸಂಶೋಧನೆ ಮಾಡಿರೋದ್ರಿಂದ ನಮ್ಮ ಕೆಲವು ಪ್ರಶ್ನೆಗಳು ಇರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಬರೋಣ, ವಿಜ್ಞಾನಿಗಳಿಂದ ಉತ್ತರ ಪಡೆಯೋಣ. ಆದರೆ ಅದಕ್ಕೂ ಮೊದಲು ಒಂದು ವರದಿಯನ್ನು ನೋಡೋಣ. ಭಾರತದ ಭೂಮಿ
ಜೂನ್ ತಿಂಗಳ ಮೊದಲ ಮಳೆಯಿಂದ ತೇವಗೊಂಡಾಗ ಖರೀಫ್ ಬೆಳೆಗಳಾದ ಭತ್ತ, ಜೋಳ, ರಾಗಿ, ಹತ್ತಿ, ಕಬ್ಬು, ಹೆಸರುಕಾಳು ಬೆಳೆಗಳ ಪ್ರಯಾಣ ಪ್ರಾರಂಭವಾಗುತ್ತದೆ. ಈ ಬೆಳೆಗಳು ನಮ್ಮ ಆಹಾರ ತಟ್ಟೆಯನ್ನು ಅಲಂಕರಿಸುವುದಲ್ಲದೆ ದೇಶದ ಆರ್ಥಿಕತೆ ಮತ್ತು ರೈತರ ಜೀವನೋಪಾಯದ ಆಧಾರವಾಗುತ್ತವೆ. ಈ ಖಾರಿಫ್ ಸೀಸನ್ ಅನ್ನು ಹೆಚ್ಚು ವೈಜ್ಞಾನಿಕ, ಸುಸ್ಥಿರ ಮತ್ತು ಲಾಭದಾಯಕ ಆಗಿಸಲು ಭಾರತ ಸರ್ಕಾರವು ಕೃಷಿ ಸಂಕಲ್ಪ ಅಭಿಯಾನವನ್ನು ಪ್ರಾರಂಭಿಸಿತ್ತು. ಈ ವಿಶೇಷ ಅಭಿಯಾನವನ್ನು ದೇಶದಾದ್ಯಂತ ಜೂನ್ 12ರವರೆಗೆ ನಡೆಸಲಾಯಿತು. ರೈತರಿಗೆ ಖಾರಿಫ್ ಬೆಳೆಗಳ ವೈಜ್ಞಾನಿಕ ವಿಧಾನವನ್ನು ತಿಳಿಸುವುದು ಮತ್ತು ಸುಧಾರಿತ ತಂತ್ರಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಸುವುದು ಇದರ ಉದ್ದೇಶವಾಗಿತ್ತು. ಪ್ರತಿಯೊಂದು ಜಿಲ್ಲೆ ಮತ್ತು ಗ್ರಾಮದಲ್ಲಿ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಮತ್ತು ದೇಶಾದ್ಯಂತದ ಪ್ರಸಿದ್ಧ ಕೃಷಿ ವಿಜ್ಞಾನಿಗಳು ಒಂದುಗೂಡಿದರು. ಉತ್ತಮ ಇಳುವರಿ, ಕಡಿಮೆ ವೆಚ್ಚ ಮತ್ತು ರೈತರನ್ನು ಸಬಲೀಕರಣಗೊಳಿಸುವ ಸಾಮಾನ್ಯ ಸಂಕಲ್ಪ ಮಾಡಿದರು. ಹೊಲದಲ್ಲಿರುವ ರೈತರ ನಡುವೆ ಬಂದು ಹಳ್ಳಿಯಲ್ಲಿ ನಿಮ್ಮೊಂದಿಗೆ ಕುಳಿತು ಈ ಮಣ್ಣು ಯಾವ ರೀತಿ ಇದೆ, ಇದರಲ್ಲಿ ತುಂಬಾ ಪೊಟ್ಯಾಷ್ ಇದೆ, ಇದರಲ್ಲಿ ತುಂಬಾ ಆರ್ಗಾನಿಕ್ ಕಾರ್ಬನ್ ಇದೆ, ಇದರಲ್ಲಿ ಇಷ್ಟು ನೈಟ್ರೋಜನ್ ಇದೆ, ಯಾವಾಗ ಬೀಜಗಳನ್ನು ಬಿತ್ತಬೇಕು ಇದನ್ನು ರೈತರಿಗೆ ತಿಳಿಸಬೇಕು. ಕೃಷಿ ಸಂಕಲ್ಪ ಅಭಿಯಾನವು ಸ್ವಾವಲಂಬಿ ಭಾರತದ ಕನಸಿನ ಆರಂಭವಾಗಿದೆ. ಇದರಲ್ಲಿ ರೈತರು ಆಹಾರ ಒದಗಿಸುವವರಷ್ಟೇ ಅಲ್ಲ, ಹವಾಮಾನ ಅಷ್ಟೇ ಅಲ್ಲ, ಮಾರುಕಟ್ಟೆ ಕುರಿತು ತಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಬೇಕು. ಭಾರತ ಸರ್ಕಾರದ ಈ ಉಪಕ್ರಮವು ಸಮೃದ್ಧ, ಸ್ವಾವಲಂಬಿ ಮತ್ತು ಆಧುನಿಕ ಭಾರತದ ಕೃಷಿಯನ್ನು ಸೂಚಿಸುತ್ತದೆ. ಖಾರಿಫ್ ಬೆಳೆಗಳ ಈ ಪಯಣವು ಈಗ ವೈಜ್ಞಾನಿಕ ಚಿಂತನೆ, ಡಿಜಿಟಲ್ ಪರಿಕರಗಳು ಮತ್ತು ಸುಸ್ಥಿರ ಕೃಷಿಯ ಹೊಸ ಹಾದಿಯಲ್ಲಿದೆ. ಮೇ 29ರಿಂದ ಜೂನ್ 12ರವರೆಗೆ 700ಕ್ಕೂ ಹೆಚ್ಚು ಜಿಲ್ಲೆಗಳು ಈ ಅಭಿಯಾನದ ವ್ಯಾಪ್ತಿಗೆ ಬಂದಿವೆ ಮತ್ತು ವಿಜ್ಞಾನಿಗಳು ರೈತರನ್ನು ತಲುಪಿ ಅವರ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರಗಳನ್ನು ಒದಗಿಸಿದ್ದಾರೆ. ಈ ಅಭಿಯಾನದ ಯಶಸ್ಸಿನ ಬಗ್ಗೆಯೂ ನಾವೀಗ ಚರ್ಚಿಸೋಣ. ಕೃಷಿಯನ್ನು ಸ್ಮಾರ್ಟ್ ಮಾಡುವುದು ಹೇಗೆ, ವೆಚ್ಚ ಕಡಿಮೆ ಮಾಡುವುದು ಮತ್ತು ಆದಾಯ ಹೆಚ್ಚಿಸುವುದು ಹೇಗೆ ಎಂಬುದರ ಕುರಿತು ಚರ್ಚೆ ನಡೆಯಲಿದೆ. ಈಗ ಡಾಕ್ಟರ್ ಶ್ರೀನಿವಾಸ್ ಅವರಿಂದಲೇ ಆರಂಭಿಸೋಣ. ಸರ್, ಮೊದಲ ಪ್ರಶ್ನೆ ಅಂದರೆ ಈ ಅಭಿಯಾನದ ಯಶಸ್ಸಿನ ಬಗ್ಗೆ. ಕೇಂದ್ರ ಸರ್ಕಾರ ರೈತರಿಗಾಗಿ ಸಮರ್ಪಿತ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಪ್ರಾರಂಭಿಸಿದೆ. ನೀವು ಅದನ್ನು ಎಷ್ಟು ಯಶಸ್ವಿಯಾಗಿದೆ ಅಂತ ಹೇಳ್ತೀರಿ? ಮತ್ತು ಈ ಅಭಿಯಾನದ ಸಮಯದಲ್ಲಿ ಉಲ್ಲೇಖಿಸಲಾದ ತಂತ್ರಗಳು, ನಾವು ಈಗಾಗಲೇ ಖರೀಫ್ ಬೆಳೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ನಾವು ಅದೇ ವಿಷಯದ ಬಗ್ಗೆ ಕೃಷಿ ಚೌಪಾಲನ್ನು ನಡೆಸ್ತಿದ್ದೀವಿ. ಈ ಟೆಕ್ನಿಕ್ ಎಷ್ಟು ಪ್ರಯೋಜನಕಾರಿ? ನಾವು ಕನಿಷ್ಠ 1.5 ಕೋಟಿ ರೈತರ ಜೊತೆ ಈ ಸಂಪರ್ಕ ಯೋಜನೆಯಲ್ಲಿ ನಾವು 100 ರೈತರನ್ನು ಸೇರಿಸಿದ್ದೇವೆ. ಇದರೊಂದಿಗೆ 700 ಜಿಲ್ಲೆಗಳಲ್ಲಿ ಯೋಜನೆ ಹೇಗೆ ಮಾಡಿದ್ದೀವಿ ಅಂದರೆ, ಹೊಸ ಬೀಜಗಳನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ. ಖಾರಿಫ್ ಋತುವಿಗೆ ಬೀಜ ಬದಲಿ ಹೇಗೆ ಅಗತ್ಯ ಅಂತ, ಮಳೆ ಸ್ವಲ್ಪ ಬೇಗ ಬರ್ತದೆ ಅಂತ ನಿಮಗೆ ಗೊತ್ತಿದೆ. ಅದರ ಪ್ರಕಾರ ನಾವು ಬೀಜ ತಂತ್ರಜ್ಞಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಇದರೊಂದಿಗೆ ಇಡೀ ದೇಶದಲ್ಲಿ ಹವಾಮಾನ ಬದಲಾವಣೆಯ ಸವಾಲುಗಳನ್ನು ನಾವು ಹೇಗೆ ಮುಂದಕ್ಕೆ ಸಾಗಬೇಕು ಎಂಬುದರ ಕುರಿತು ಚರ್ಚಿಸಿದ್ದೇವೆ. ಭಾರತದಲ್ಲಿ ನಾವು ಆಗಾಗ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕ್ತೀವಿ. ಹೆಚ್ಚು ಹಾಕೋ ಬದಲು ಸಾಯಿಲ್ ಹೆಲ್ತ್ ಕಾರ್ಡ್ ಆಧಾರದ ಮೇಲೆ ಪರೀಕ್ಷೆ ಮಾಡಿ ಎಲ್ಲಿಗೆ ಗೊಬ್ಬರ ಹಾಕಬೇಕು ಅಂತ ನಾವು ಅದರ ಬಗ್ಗೆಯೂ ಸಹ ಚರ್ಚಿಸಿದ್ದೇವೆ. ಇದರ ಜೊತೆಗೆ ನಾವು ಈ ಕೀಟಗಳು ಏನು ಇರ್ತಾವಲ್ಲ, ಅವುಗಳ ಸಮಗ್ರ ಕೀಟ ನಿರ್ವಹಣೆ ಮತ್ತು ಈ ಏನು ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇದನ್ನು ಸಹ ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇದರ ಜೊತೆ ಇದರೊಂದಿಗೆ ಹಸುಗಳು ಮತ್ತು ಮೇಕೆಗಳ ಫೋಡರ್ ಕ್ರಾಪ್ಸ್ ಮತ್ತು ಫಿಶರೀಸ್ ಹಾಗೂ ಪೋಲ್ಟ್ರಿ ಈ ಎಲ್ಲವುಗಳ ಬಗ್ಗೆ ಸಹ ನಾವು ಚರ್ಚಿಸಿದ್ದೇವೆ. ಈ ಎಲ್ಲ ವಿಷಯಗಳನ್ನು ನಾವು ರೈತ ಬಾಂಧವರೊಂದಿಗೆ ಚರ್ಚಿಸಿದ್ದೇವೆ. ಮತ್ತು ಈ ಸಾಪ್ತಾಹಿಕ ಸಂಪರ್ಕದಿಂದ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಏನು ಬೆಳೆ ಇದೆ ಇದರಲ್ಲಿ ಕನಿಷ್ಠ ಅಂತ ಹೇಳಿದ್ರು 2-3% ತನಕ ಏನೊಂದು ಹೆಚ್ಚಳ ಇದೆ, ಅದು ಆಗೋ ಸಾಧ್ಯತೆ ಇದೆ. ಈ ಅಭಿಯಾನದ ಯಶಸ್ಸಿನ ಬಗ್ಗೆ ರೈತರ ಪ್ರತಿಕ್ರಿಯೆ ಮೂಲಕ ತಿಳಿಯೋಣ. ಇದರ ಫೀಡ್ಬ್ಯಾಕ್ ಕೊಡ್ತಾರೆ ಅವರು. ಡಾಕ್ಟರ್ ರವೀಂದ್ರನಾಥ್ ಪಡಾರಿ ಅವರೇ, ನನ್ನ ಪ್ರಶ್ನೆ ಏನಂದರೆ, ರೈತರಲ್ಲಿ ಬಹಳಷ್ಟು ಗೊಂದಲ ಇರುತ್ತೆ. ಖರೀಫ್ ಬೆಳೆ ಬಗ್ಗೆ ಮಾತನಾಡಿದರೆ, ಆ ಸಮಯ ಈಗ ಬಂದಿದೆ, ರೈತರು ಖರೀಫ್ ಬೆಳೆಯ ಆಯ್ಕೆ ಬಗ್ಗೆ ತುಂಬ ಗೊಂದಲಕ್ಕೊಳಗಾಗ್ತಾರೆ.
ನಾವು ಇದನ್ನು ಹೆಚ್ಚಾಗಿ ನೋಡಿದ್ದೀವಿ. ಮತ್ತೆ ಇಂದಿನ ಸಮಯದ ಬಗ್ಗೆ ಮಾತನಾಡಿದರೆ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಲಾಭವನ್ನು ನೀಡುವಂಥ ತಂತ್ರಗಳು ಅಥವಾ ಹೊಸ ಬೆಳೆಗಳು ಯಾವುವು? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಬಹಳ ಒಳ್ಳೆಯ ಪ್ರಶ್ನೆಯನ್ನ ನೀವು ಕೇಳಿದ್ದೀರಿ. ಈ ಖಾರಿಫ್ ಋತು ಬಂತು ಅಂತಂದ್ರೆ ರೈತರ ಚಿಂತೆಗಳು ಹೆಚ್ಚಾಗ್ತವೆ. ಅದರಲ್ಲೂ ವಿಶೇಷವಾಗಿ ಹವಾಮಾನ ಬದಲಾವಣೆಯಿಂದ. ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ನೀವು ಬೆಳೆಯ ವಿಧವನ್ನ ಅಥವಾ ಅದರ ಆಯ್ಕೆಯನ್ನ ಮಾಡ್ಕೋಬೇಕು. ಗಮನವಹಿಸಬೇಕಾದ್ದು ಅಂದ್ರೆ ನಮಗೆ ಮಳೆಗೆ ಸಂಬಂಧಿಸಿದ ಹಾಗೆ ಏನೇನು ಸೂಚನೆಗಳು ಸಿಗ್ತವೆ ಅಂತ. ಅದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ವಿಭಿನ್ನ ಮಾಧ್ಯಮಗಳಿಂದ ಮಾಹಿತಿಯನ್ನ ಸಂಗ್ರಹಿಸಬೇಕು. ಹವಾಮಾನದ ಆಧಾರದಲ್ಲಿ, ಮಳೆಯ ಆಧಾರದಲ್ಲಿ ಏನಾಗಲಿದೆ ಅಂತ ತಿಳ್ಕೊಂಡು ಆಯಾ ಫಸಲು ಅಥವಾ ಪ್ರಜಾತಿಯನ್ನ ಆಯ್ಕೆ ಮಾಡಬೇಕು. ನಾವು ನೋಡಬೇಕಾದ್ದು ಅಂದ್ರೆ ಯಾವ ಮಣ್ಣಿನಲ್ಲಿ ಯಾವ ಪ್ರಜಾತಿ ಒಳ್ಳೆಯದು ಅಂತ. ಕೆಲವು ಕಡೆ ಮಣ್ಣು ಸಡಿಲವಾಗಿರುತ್ತೆ, ಕೆಲವು ಕಡೆ ಗಟ್ಟಿಯಾಗಿರುತ್ತೆ. ಮಣ್ಣಿನ ಆಧಾರ ಏನು, ನಮಗೆ ಯಾವ ರೀತಿಯ ನೀರು ಲಭ್ಯ ಇದೆ, ಮಳೆ ಹೇಗಿರುತ್ತೆ, ಈ ವಿಷಯಗಳನ್ನ ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ಎರಡನೇದಾಗಿ ನಾವು ಭತ್ತ, ಗೋಧಿ ಬೆಳೆಯುವ ಸಾಂಪ್ರದಾಯಿಕ ವಿಧಾನವನ್ನ ಅನುಸರಿಸ್ತೀವಿ. ಆದರೆ ನಾವು ಹೆಚ್ಚಿನ ಆದಾಯ ಗಳಿಸಬೇಕಾದ್ರೆ ಬೆಳೆ ವೈವಿಧ್ಯೀಕರಣಕ್ಕೆ ಹೋಗಬೇಕಾಗತ್ತೆ. ಅದನ್ನೀಗ ಇಲ್ಲಿ ನಾವು ಚರ್ಚಿಸ್ತೇವೆ. ಆದರೆ ರೈತರು ತರಕಾರಿಗಳು ಮತ್ತು ಆಫ್ ಸೀಸನ್ ಬೆಳೆಗಳಂತ ಹೊಸ ಬೆಳೆಗಳನ್ನು ಬೆಳಿಬೋದು. ಮತ್ತೆ ಕೆಲವೊಂದು ಹಣ್ಣುಗಳಿವೆ, ಅವುಗಳನ್ನು ಸಹ ನೀವು ಸೇರಿಸಿಕೊಳ್ಬೋದು ಅಂತ ನಾನು ನಿಮಗೆ ಖಂಡಿತ ಹೇಳಬಯಸ್ತೀನಿ. ಇದರಿಂದ ನಿಮ್ಮ ಪ್ರದೇಶದ ಒಂದು ಭಾಗವು ಆ ಬೆಳೆಗಳ ಕಡೆ ಹೋಗುತ್ತೆ. ಇದರ ಬಗ್ಗೆ ಗಮನ ಕೊಡಿ. ಈ ವೈವಿಧ್ಯೀಕರಣದ ಮೂಲಕ ನೀವು ಇದರಲ್ಲಿ ಹೆಚ್ಚು ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಆಗತ್ತೆ. ಈಗ ಡಾಕ್ಟರ್ ಸಾಹೇಬ್ರೆ, ನೀವು ಮಣ್ಣು, ನೀರು ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಮಾತಾಡಿದ್ದೀರಿ. ನಾವು ನೇರವಾಗಿ ರೈತರ ಬಳಿಗೆ ಹೋಗೋಣ. ಅವರಿಗೂ ಕೆಲವು ಪ್ರಶ್ನೆಗಳಿವೆ. ನಮ್ಮ ಜೊತೆ ಇದ್ದಾರೆ ರೈತ ಸತ್ಪಾಲ್ ಠಾಕರ್ ಅವರು. ನಿಮ್ಮ ಪ್ರಶ್ನೆ ಕೇಳಿ. ಈಗ ರೈತರ ಪ್ರಶ್ನೆ ಏನು ಅಂತಂದ್ರೆ, ಒಂದು ಬೀಜದ ಬೀಜ ರೈತರಿಗೆ ಒಳ್ಳೆ ಇಳುವರಿ ಕೊಡುತ್ತೆ, ಆದರೆ ಇನ್ನೊಂದು ಕ್ಷೇತ್ರದಲ್ಲಿ ಅದು ಒಳ್ಳೆ ಇಳುವರಿ ಕೊಡೋದಿಲ್ಲ. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂದ್ರೆ, ಖಾರಿಫ್ಗೆ ಬೀಜವನ್ನ ಹೇಗೆ ಆಯ್ಕೆ ಮಾಡೋದು ಮತ್ತು ಇದಕ್ಕಾಗಿ ನಾವು ಯಾವ ಮುನ್ನೆಚ್ಚರಿಕೆ ವಹಿಸಬೇಕು? ಮಣ್ಣು ಮತ್ತು ಜಲವಾಯು ನೋಡಿ ಬೀಜದ ಆಯ್ಕೆ ಹೇಗೆ ಮಾಡೋದು? ಡಾಕ್ಟರ್ ಗೋಪಾಲಕೃಷ್ಣ ಅವರೇ, ದಯವಿಟ್ಟು ಇದಕ್ಕೆ ಉತ್ತರಿಸಿ. ಆ, ರೈತ ಸಹೋದರರೇ, ಮಣ್ಣು, ನೀರು ಮತ್ತು ಬದಲಾಗುತ್ತಿರೋ ಈ ಹವಾಮಾನವನ್ನು ಗಮನದಲ್ಲಿಟ್ಕೊಂಡು ನಾವು ಉತ್ತಮ ತಳಿ ಮತ್ತು ಸುಧಾರಿತ ಬೀಜಗಳನ್ನು ಆರಿಸಿಕೊಳ್ಬೇಕು. ಮತ್ತು ಸುಧಾರಿತ ಬೀಜಗಳು ಅಂದರೆ ಪ್ರಮಾಣೀಕೃತ ಬೀಜಗಳು, ಅನುಮೋದಿತ ಬೀಜಗಳು ಅಥವಾ ನಿಜವಾಗಿಯೂ ಲೇಬಲ್ ಮಾಡಲಾದ ಬೀಜಗಳು, ಇವುಗಳನ್ನು TL ಸೀಡ್ಸ್ ಅಂತ ಸಹ ಕರೀತೇವೆ. ಇದನ್ನು ICR ಇನ್ಸ್ಟಿಟ್ಯೂಟ್ಗಳಂತಹ ಅಧಿಕೃತ ಸಂಸ್ಥೆಗಳಿಂದಲೇ ಮಾಡಬೇಕು. ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿವೆ, ನಾವು ಅಲ್ಲಿಂದ ಮಾತ್ರ ಬೀಜಗಳನ್ನು ಖರೀದಿಸಬೇಕು. ಮತ್ತು ಇದು ಉತ್ಪಾದನೆಗೆ ಉತ್ತಮ ಬೀಜಗಳು. ಹಾಗಾಗಿ ನಾವು ಉತ್ತಮ ಬೀಜಗಳನ್ನು ಅಧಿಕೃತ ಏಜೆನ್ಸಿಗಳಿಂದ ಮಾತ್ರ ಸಂಗ್ರಹಿಸಬೇಕು. ಧನ್ಯವಾದಗಳು. ನಾವು ಬೀಜಗಳ ಬಗ್ಗೆ ಮಾತನಾಡಿದ್ದೀವಿ. ಈಗ ಸತ್ಪಾಲ್ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರ್ಬೇಕಲ್ವಾ? ಈಗ ಇನ್ನೊಬ್ಬ ರೈತ ಕುಲ್ದೀಪ್ ಪ್ರಶ್ನೆ ಕೇಳ್ತಾರೆ. ನಾನು ಕೇಳೋದು ಅಂದರೆ, ಈಗ ಮಳೆಗಾಲ ಬಂದೈತಿ, ಮಾನ್ಸೂನ್ ಈ ಬಾರಿ ಲಘುನ ಬಂದೈತ್ರಿ. ಹಿಂಗೆ ಕೆಲವೊಮ್ಮೆ ಮಳೆ ಮೊದಲೇ ಬಂದುಬಿಡ್ತದ, ಕೆಲವೊಮ್ಮೆ ಭಾಳ ದಿನ ಆದಮೇಲೆ ಬರ್ತದ, ಕೆಲವೊಮ್ಮೆ ಕಡಿಮೆ ಬರ್ತದ. ಹಿಂಗಿರ್ಬೇಕಾದ್ರೆ ಬೇಸಾಯ ಮಾಡೋ ನಾವು ಖರೀಫ್ ಬೆಳೆಯಲ್ಲಿ ಕಡಿಮೆ ಮಳೆ ಬಂದರೂ ಸಹಿತ ಅದು ಹ್ಯಾಂಗೆ ಅಧಿಕ ಇಳುವರಿ, ಅಧಿಕ ಲಾಭ ಪಡಿಬೋದು? ಅದಕ್ಕೆ ಏನು ಮಾಡ್ಬೇಕ್ರಿ? ಡಾಕ್ಟರ್ ಅನಂತ ಅವರೇ, ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಲು ಸಾಧ್ಯ ಅಂತ ನನಗನ್ಸುತ್ತೆ. ಮಾನ್ಸೂನ್ ಸಮಯ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ಮತ್ತು ಮಾನ್ಸೂನ್ ಸಮಯದಲ್ಲಿ ಕೆಲವೊಮ್ಮೆ ಹೆಚ್ಚು ಮಳೆಯಾಗುತ್ತೆ ಮತ್ತು ಕೆಲವೊಮ್ಮೆ ಕಡಿಮೆ ಮಳೆಯಾಗುತ್ತೆ. ಮತ್ತು ಈ ಬಾರಿ ಸಂತೋಷದ ವಿಷಯವೆಂದರೆ ಭಾರತೀಯ ಹವಾಮಾನ ಇಲಾಖೆಯು ಸಾಮಾನ್ಯ ಮಾನ್ಸೂನ್ ಅಂತ ಮುನ್ಸೂಚನೆ ನೀಡಿದೆ. ಹಾಗಾಗಿ ಈ ಬಾರಿ ಮಳೆ ಸಾಮಾನ್ಯವಾಗಿರುತ್ತೆ ಮತ್ತು ನಮ್ಮ ಮಧ್ಯ ಭಾರತ ಅಥವಾ ದಕ್ಷಿಣ ಭಾರತದ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗುತ್ತೆ. ಆದರೆ ನಮ್ಮ ವಾಯುವ್ಯ ಪ್ರದೇಶದಲ್ಲಿ ಸಾಮಾನ್ಯ ಮಳೆಯಾಗುತ್ತೆ. ಹಾಗಾಗಿ ಮುಂಬರುವ ಮಾನ್ಸೂನ್ನಲ್ಲಿ ನಿಮ್ಮ ಮಾನ್ಸೂನ್ ಮಳೆ ಉತ್ತಮವಾಗಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಇದಕ್ಕಾಗಿ ಮೊದಲನೆಯದು ನೀವು ಬೆಳೆಗಳನ್ನು ಆರಿಸಬೇಕು. ಏಕೆಂದರೆ ಈಗ ಅನೇಕ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಭತ್ತದ ಬೆಳೆ ನಮ್ಮ ಮುಖ್ಯ ಬೆಳೆಯಂತೆ ಇದರ ಹೊರತಾಗಿ ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆಗಳಿವೆ. ಹಾಗಾಗಿ ನಾವು ಅಧಿಕ ನೀರನ್ನು ಬಳಸುವ ಅನೇಕ ಬೆಳೆಗಳನ್ನು ಹೊಂದಿದ್ದೇವೆ. ನಾವು ಅವುಗಳನ್ನು ವಾಟರ್ ಲವಿಂಗ್ ಅಂತ ಕರಿತೀವಿ. ಅನೇಕ ಬೆಳೆಗಳು ನಮ್ಮ ದ್ವಿದಳ ಧಾನ್ಯ ಬೆಳೆಗಳು ಅಥವಾ ನಿಮ್ಮ ತರಕಾರಿ ಬೆಳೆಗಳಂತೆ ನೀರಿನ ಬಗ್ಗೆ ಬಹಳ ಸೂಕ್ಷ್ಮವಾಗಿರ್ತವೆ. ನಾವು ಅದನ್ನು ನಿರ್ವಹಿಸಿ ಅದರ ಪ್ರಕಾರ ಬೆಳಿಬೇಕು.
ಈಗ ನೀವು ನೋಡ್ತಿರ್ಬೋದು, ಜಲವಾಯು ಪರಿವರ್ತನೆಯಿಂದಾಗಿ ಹವಾಮಾನದಲ್ಲಿ ಬಹಳಷ್ಟು ವೈವಿಧ್ಯತೆ ಇರುವುದನ್ನ ಕಾಣಬಹುದು. ಮುಂಗಾರು ಮಳೆ ಸಾಮಾನ್ಯವಾಗಿ ಬಿಟ್ಟಿದೆ, ಆದರೆ ಅದರ ವಿತರಣೆ ಹೇಗಿರುತ್ತೆ? 3-4 ದಿನದಲ್ಲಿ ಬರುವಂತಹ ಮಳೆ ಅದು ಕೇವಲ 1-2 ದಿನಗಳಲ್ಲಿ ಮಾತ್ರ ಬರುತ್ತೆ. ಕೆಲವೊಮ್ಮೆ 4-5 ಗಂಟೆ ಮಳೆ ಬರುತ್ತೆ. ಅದರಿಂದ ವಾಟರ್ ಲಾಗಿಂಗ್ನ ಸಮಸ್ಯೆ ಉಂಟಾಗುತ್ತೆ. ಮತ್ತು ಹೊಲಗಳಲ್ಲಿ ಯಾವುದೇ ಬೆಳೆಗಳಿವೆಯೋ, ನೀವು ತರಕಾರಿ ಬೆಳೆ ಅಥವಾ ದ್ವಿದಳ ಧಾನ್ಯಗಳನ್ನು ನೆಟ್ಟಿದ್ರೆ ಅವುಗಳಲ್ಲಿ ನೀರು ನಿಲ್ಲುವ ಸಮಸ್ಯೆ ಇರುತ್ತೆ. ಅವರ ಬೆಳೆಗಳು ಹಾನಿಗೊಳಗಾಗುವ ಸಮಸ್ಯೆ ಇರುತ್ತೆ. ಹಾಗಾಗಿ ಯಾವುದೇ ನಿರ್ವಹಣೆ ಇದ್ರೂ ನೀವು ಒಳಚರಂಡಿಗೆ ವ್ಯವಸ್ಥೆ ಮಾಡಬೇಕು, ನೀರನ್ನು ಹೊರತೆಗಿಬೇಕು. ನಾನು ಹೇಳುವುದಂದ್ರೆ, ಎಲ್ಲೆಲ್ಲಿ ನೀರನ್ನು ಹೊರ ಹಾಕ್ತಿರೋ ಅಲ್ಲಿ ಒಂದು ಪಾಂಡ್ ಮಾಡಿ, ಅಥವಾ ಅಮೃತ ಸರೋವರದಂತಹ ಅಭಿಯಾನವನ್ನ ನೀವು ಮಾಡಬಹುದು. ಅಥವಾ ನೀವು ಹೊಲದ ಬಳಿ ಒಂದು ಪಾಂಡ್ ಅಥವಾ ಕೆರೆಯನ್ನ ನಿರ್ವಹಿಸಬಹುದು. ಹೀಗೆ ನೀವು ಹೊಲದಿಂದ ಏನೇ ನೀರನ್ನು ಹೊರ ಹಾಕಿದ್ರೂ ಆ ನೀರನ್ನು ಸಂಗ್ರಹಿಸಿ ಇಡಬಹುದು. ಮತ್ತು ನಾನು ಹೇಳಿದ ಹಾಗೆ ಈಗ ಬಹಳ ಡ್ರೈ ಪೀರಿಯಡ್ ಇರುತ್ತೆ. ಈಗ ಮಳೆಗಾಲ ಕೆಲವೇ ದಿನ ಇರುತ್ತೆ. ನಾವು ಕೆಲವು ದಿನಗಳನ್ನ ಡ್ರೈ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಕೆಲವು ಸಮಯ ಶುಷ್ಕ ಅವಧಿ ಇರುತ್ತೆ. ಈಗ ಬರಗಾಲ ಹೆಚ್ಚುತ್ತಿದೆ, ಒಣ ಅವಧಿ ಹೆಚ್ಚಾಗಿದೆ. ಹಾಗಾಗಿ ಹೊಲದಿಂದ ಸಂಗ್ರಹಿಸಿದ ನೀರನ್ನ ನಂತರ ನಾವು ಪಂಪ್ ಅಥವಾ ಯಾವುದೇ ಇತರ ವಿಧಾನದ ಸಹಾಯದಿಂದ ಹೊಲದಲ್ಲಿ ಬಳಸಬಹುದು. ಬೆಳೆಗಳ ಆಯ್ಕೆ ಬಗ್ಗೆ ಮಾತಾಡಿದ್ರು, ಹವಾಮಾನ ಬದಲಾವಣೆ ಮತ್ತು ರೈತರು ನೀರಿನ ಸಂರಕ್ಷಣೆ ಬಗ್ಗೆ ಹೇಗೆ ಸಿದ್ಧರಾಗಿದ್ದಾರೆ ಅಂತ ಮಾತಾಡಿದ್ರು. ಮಳೆಯ ಮೇಲೆ ಖಂಡಿತವಾಗಿಯೂ ಅವಲಂಬನೆ ಇರುತ್ತೆ, ಇದು ಪ್ರಕೃತಿಯ ಕೊಡುಗೆ. ಆದರೆ ರೈತರು ತಮ್ಮನ್ನು ಹೇಗೆ ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನ ನಾವು ನಿಮ್ಮಿಂದ ಕಲ್ತಿದ್ದೀವಿ. ಡಾಕ್ಟರ್ ಅನಂತ ಅವರೇ, ನಿಮ್ಮ ಉತ್ತರಕ್ಕಾಗಿ ತುಂಬಾ ಧನ್ಯವಾದಗಳು. ಪ್ರಸ್ತುತ ಸಣ್ಣ ವಿರಾಮ ತಗೋತಿದ್ದೀವಿ, ಆದರೆ ವಿರಾಮದ ನಂತರ ನಾವು ಬಂದಾಗ ನಾವು ಆಯ್ಕೆಯ ಬಗ್ಗೆ ಮಾತಾಡ್ತೀವಿ, ಹೊಸ ತಂತ್ರಗಳ ಮೇಲೆ ಒತ್ತು ನೀಡುವ ಬಗ್ಗೆ ಮಾತಾಡ್ತೀವಿ. ಪ್ರಶ್ನೋತ್ತರಗಳಿವೆ, ಎಲ್ಲೂ ಹೋಗಬೇಡಿ. ಚಿಕ್ಕ ವಿರಾಮದ ನಂತರ ಮತ್ತೆ ಸೇರೋಣ.